ಚೆನ್ನಾಗಿ ಬರುತ್ತೆ. ಗಿರೀಶ್ ಅವರೇ, ಬಿಸ್ನೆಸ್ ಮಾಡೋಣ. ಏನು ಮಾಡ್ತೀರಾ? ಏನಾದರೂ ನಿಮಗೇನು ಇಷ್ಟ ಬಿಸ್ನೆಸ್ಸು? ನನಗೆ ಬೇರೆ ಏನೇನು ಐಟಮ್ ಸರ್ ಅಲ್ಲಿ ಮುಂದೆ ಎಲ್ಲ ವೆರೈಟಿ ಹಾಕಿದೀನಿ ನೋಡ್ಬಿಡಿ ಸರ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀವು ಒಂದು ಹೇಳಿ ಸರ್ ಬೇಲ್ಪುರಿ, ಟೊಮೊಟೊ, ನಿಬ್ಬಟ್ಟು, ಕೋಡ್ಬಳೆ, ಕಾಂಗ್ರೆಸ್, ಹೆಸರು ಬೇಳೆ, ಚಿಪ್ಸ್ ಮಸಾಲ, ಡಿಕ್ಕಿ ಪುರಿ, ಬನ್ ಮಸಾಲ, ಚೋಟ ಮಸಾಲ, ಪೈನಾಪಲ್ ಮಸಾಲ, ಬಾಳೆ ದಿಂಡು ಮಸಾಲ, ಹೆಸರು ಕಾಳು ಮಸಾಲ, ಈ ತರ ವೆರೈಟಿಗಳೆಲ್ಲ ಇದೆ ಸರ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಜನ ಬಂದೇ ಬರ್ತಾರಪ್ಪ. 5 ರೂಪಾಯಿ ಅಂದ್ರೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. 5 ರೂಪಾಯಿಗೆ 10 kg ಈರುಳ್ಳಿ ಕೊಡ್ತೀನಿ ಅನ್ನಿ ಓಡ್ ಬರ್ತಾರೆ. ಇವ್ರ ಲೆಕ್ಕ 5 ರೂಪಾಯಿ ಕೊಡ್ಬೇಕಾದ್ರೆ ಶೆಟ್ಟಿಗೆ ಹೇಳ್ತಾವನೆ. ಅಣ್ಣ 5 ರೂಪಾಯಿ ಕೊಡ್ಬೇಕಾಗ್ತಿ ನೋಡು. ಆಯ್ತಣ್ಣ. ಎಷ್ಟು ಐಟಮ್ ಹಾಕಿದ್ದಾರೆ ಸರ್ 42 ಐಟಮ್ ಇದೆ. ಸ್ಟಾರ್ಟಿಂಗ್ 20 ಐಟಮ್ ಸರ್. ಒಂದೊಂದೇ ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಮಾಡಿದ್ದೆ ಕೇಳಿ ಕಾಲೇಜ್ ಹತ್ರ. ಮಾಡೋದಕ್ಕೆ ಏನು ಇನ್ಸ್ಪೈರ್ ಆಗಿರ್ಬೋದು ನಮ್ಮ ಬ್ರದರ್ ಅವ್ರು ಇದು ಮಾಡ್ತಾ ಇದ್ರು. ಇವಾಗ ಬಿಟ್ಟರು, ಊರಲ್ಲಿ ಹೋಟ್ಲು ಮಾಡ್ಕೊಂಡವ್ರೆ. ನಾಳೆ ಊರಿಗೆ ಹೋಗ್ತಾ ಇದೀನಲ್ಲ, ಹಾಸನ ಹತ್ರ ಆಗ. ನಾನು 15 ವರ್ಷದಿಂದ ಇಲ್ಲೇ ಇದೀನಿ ಸರ್, ಎಲ್ಲೋ ಹೋಗಿಲ್ಲ. ಅದು ಅವ್ರ ಇದ್ರ ಮೇಲೆ ಡಿಪೆಂಡ್. ನಾನು ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ. ನಮ್ದೇನಿದೆ ನಾವ್ ನೋಡ್ಬೋದು. ಅಲ್ಲ ಅದು ಆಗ್ ಬರೋದಾ ಇಲ್ಲ ನಾವು ಅದನ್ನ ನಾವು ಕೊಡೋ ಟೇಸ್ಟ್ ಮೇಲೆ ಡಿಪೆಂಡ್. ಆಗ ಬರಲ್ಲ ಅಂತ ಯಾರು ಹೇಳಲ್ಲ. ನಾವು ಕೊಡೋ ಇದ್ರ ಮೇಲೆ ಜನ ಬರತ್ತಾನೆ. ನಾವು ಕೊಡೋ ಕ್ವಾಂಟಿಟಿ ಮೇಲೆ. ಫ್ರೆಂಡ್ಲಿ ಇರ್ಬೇಕಲ್ವ? ಹೌದು, ಫ್ರೆಂಡ್ಲಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಎಲ್ಲ ಕರುನಾಡ ಜನತೆಗೆ ನಮಸ್ತೆ, ನಮಸ್ಕಾರ, ಶುಭೋದಯ. ಸ್ನೇಹಿತರ, ಪ್ರತಿಯೊಬ್ಬ ಕೂಡ ಜೀವನ ಮಾಡಬೇಕು ಅಂದ್ರೆ ಬದುಕಬೇಕು ಅಂದ್ರೆ ಹೊಟ್ಟೆಗೇನಾದ್ರೂ ತಿನ್ಲೇಬೇಕು. ಅದಕ್ಕೆ ದುಡ್ಡು ಬೇಕು ಅಂದ್ರೆ ದುಡಿಮೆಯೇ ಜೀವನ. ಕೈಯಲ್ಲಿ ಏನಾದ್ರೂ ಕೆಲಸ ಇದ್ರೇನೆ ಜೀವನ ಮಾಡೋಕೆ ಆಗೋದು. ನೋಡಿದ್ರ, ಜೀವನ ಇಂದ ಶುರು ಮಾಡಿ ಮತ್ತೆ ಜೀವನ ಹತ್ರನೇ ಬಂದೆ. ಇದೊಂಥರ ಸರ್ಕಲ್ ಇದ್ದ ಹಾಗೆ. ಸೈಕಲ್ ಪೆಡಲ್ನ ತುಳಿತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಬನ್ನಿ, ಸ್ವಲ್ಪ ಫ್ರೀ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಮ್ಗೇನು ಯೂಸ್ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಇನ್ನೊಬ್ಬರ ಜೀವನ ಹೇಗಿದೆ ಅಂತ ನೋಡಿ ಅಂತ ಕೇಳ್ಕೊಂತೀನಿ. ಅವರು ಈ ಜೀವನನ ಹೇಗೆಲ್ಲ ಫೇಸ್ ಮಾಡಿದ್ರು. ಕೆಲವರು ಇರ್ತಾರೆ, ನನ್ಗೆ ದೊಡ್ಡ ರೋಗ ಇದೆ, ಇನ್ಯಾರಿಗೂ ಇಲ್ಲ ಅಂತ. ಐ ಮೀನ್, ನನಗ್ ಮಾತ್ರ ಕಷ್ಟ ಇದೆ, ಇನ್ಯಾರಿಗೂ ಇಲ್ಲ ಅಂತ ಕೊರಗ್ತಾ ಇರೋರ್ಗೆ ಈ ವಿಡಿಯೋ. ನಮಸ್ಕಾರ. ಆರಾಮ? ಹಾ, ಆರಾಮ್ ಸರ್. ಹೇಗಿದೆ ನಡೀತಾ ಇದೆ. ನನ್ನ ಜೀವನಕ್ಕೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಮತ್ತೆ ಜನ ಇಲ್ಲ? ರೆಗ್ಯುಲರ್ ಕಸ್ಟಮರ್ ಇದ್ದೇ ಇದಾರಣ್ಣ. ಅವರಂತೂ ಕೈ ಬಿಡಲ್ಲ. ಟೇಸ್ಟ್ ನಾವ್ ಹೆಂಗ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನನ್ನ ಹತ್ರ ತಿನ್ಕೊಂಡು ಹೋದ್ರೆ ಈ ಟೇಸ್ಟ್ ಎಲ್ಲೂ ಸಿಗಲ್ಲ, ನಾನು ಎಲ್ಲಿ ತಿಂದ್ರು ಅಡ್ಜಸ್ಟ್ ಆಗಲ್ಲ ಅಂತಾರೆ ಹೊರ್ತು ನಿಮ್ ತರ ಯಾರು ಮಾಡಲ್ಲ ಅಂತಾನು ಹೇಳಿದಾರೆ. ಹೌದು, ಟೇಸ್ಟ್ ಎಲ್ಲಿ ಇರುತ್ತೋ 5 ಕಿಲೋಮೀಟರ್ ಆಗ ಪರವಾಗಿಲ್ಲ, ಹುಡುಕೊಂಡು ಬಂದೇ ಬರ್ತಾರೆ ಸರ್. ನಂದು ಇಲ್ಲಿಂದ ನಮ್ದು ಎಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಅಂದ್ರೆ ನನ್ಗೆ ಹೇಳಕ್ ಬರ್ತಾ ಇಲ್ಲ. ಅದು ಏನ್ ಸರ್ ಇದು? ಟೊಮೊಟೊ ಸ್ಲೈಸ್. ಬೇರೆ ಏನೇನು ಐಟಮ್ ಸರ್? ಬೇಲ್ಪುರಿ, ಟೊಮೊಟೊ, ನಿಬ್ಬಟ್ಟು, ಕೋಡ್ಬಳೆ, ಕಾಂಗ್ರೆಸ್, ಹೆಸರು ಬೇಳೆ, ಚಿಪ್ಸ್ ಮಸಾಲ, ಡಿಕ್ಕಿ ಪುರಿ, ಬನ್ ಮಸಾಲ, ಚೋಟ ಮಸಾಲ, ಪೈನಾಪಲ್ ಮಸಾಲ, ಬಾಳೆ ದಿಂಡು ಮಸಾಲ, ಹೆಸರು ಕಾಳು ಮಸಾಲ, ಈ ತರ ವೆರೈಟಿಗಳೆಲ್ಲ ಇದೆ ಸರ್. ಈಗ ನಾನೇ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡೋದಿದ್ದೇನೆ ಅನ್ಕೊಳ್ಳಿ. ನನಗೇನು ನೀವು ಸಜೆಷನ್ ಕೊಡ್ತೀರಾ? ಮಾಡಿ ಅಂತೀವಿ. ಮಾಡಿ ಅಂತಾನೆ ಹೇಳೋದು, ಮಾಡೋದು ಬಿಡಿ ಅಂತ ಹೇಳಲ್ಲ. ಟಿಪ್ಸ್ ಕೊಟ್ಟೇ ಕೊಡ್ತೀವಲ್ಲ, ಐಡಿಯಾ ಕೊಟ್ಟೇ ಕೊಡ್ತೀವಲ್ಲ ಸರ್. ಬಂಡವಾಳ ಮಿನಿಮಮ್ 3,000 ಬೇಕೇ. ಹೊಸ್ದಾಗಿ ಗಾಡಿ ಮಾಡಿಸ್ತೀನಿ ಅಂದ್ರೆ ಗಾಡಿ ಬಂದು 20,000 ಈಗ. ಈ ತರ ಗಾಡಿಗೆ ಬಂದು ನೀವು ಇದ್ರಲ್ಲೆಲ್ಲ ಮಾಡಿಸ್ತೀನಿ ಅಂದ್ರೆ 30, 35, 40 ಗಂಟೆನೂ ಇದೆ. ಜಾಗ ನೋಡ್ಕೋಬೇಕು, ಹಾಕ್ಬೇಕು. ಈಗ ಅದೊಂಥರ ಈಗ ಹೊಸ ರೂಲ್ಸ್ ಆಗಿರೋದ್ರಿಂದ ಬೇಕಾದ್ರೆ ಇದನ್ನು ಹಿಡ್ಕೊಂಡ್ಬಿಟ್ಟು ವಿತ್ ಲೈಸೆನ್ಸ್ ಇರಲೇಬೇಕು ಬೀದಿ ವ್ಯಾಪಾರಿ.
ಲೈಸೆನ್ಸ್ ಇದ್ರೇನೇನಾ? ಇನ್ನ ಈಗ ರೂಲ್ಸ್ ಆಗಿರೋದು. ಅಂದ್ರೆ ನೀವು ಹೇಳ್ದಂಗೆ ಇದು BBMP BBMP ಇಂದ ಲೋನ್ ಎಲ್ಲ ತಗೊಂಡಿದ್ರೇನೆ ಸಹ ಕೊಡೋದು. ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಮುಂಚೆ ಕೊಡ್ತಾ ಇದ್ರು, ಇವಾಗ ಏನು ಕೊಡ್ತಾ ಇಲ್ಲ. ಹಾ, ರೆಡಿಮೇಡ್ ಐಟಮ್, ಮಾರ್ಕೆಟ್ ಐಟಮ್ ಚಟ್ನಿ ಒಂದು, ಸ್ವೀಟ್ ಒಂದು ಮನೇಲಿ ಮಾಡಬೇಕು. ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡೋದು, ಹುಣಸೆಹಣ್ಣು ಬೆಲ್ಲ, ಅದಕ್ಕೆ ಪುದೀನ ಇದಾಕೋದು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೋದು ಖಾರಕ್ಕೆ. ಇದಕ್ಕೆ ಬೆಲ್ಲ ಹುಣಸೆಹಣ್ಣು ಹಾಕ್ತಾರೆ. ಎಲ್ಲ ಹುಣಸೆಹಣ್ಣು ಸ್ವೀಟ್ಗೆ ಮಿಕ್ಸಿಲಿ ಹಾಕಿ ಇದು ಮಾಡ್ಕೊಬೇಕು. ಬೆಲ್ಲ ಹಾಕಂಗಿಲ್ಲ, ಬೆಲ್ಲ ಕೆಳಗಡೆ ಹಾಕ್ತೀರಾ, ಹುಣಸೆಹಣ್ಣು ಚೆನ್ನಾಗಿ ಕುದಿಸ್ಕೊಂಡು ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಈ ಥರ ಒಂದು ಫಿಲ್ಟ್ರ್ ಬರುತ್ತೆ. ಹಾಂ, ಸರಿ ಸರ್. ಬೆಲ್ಲ ಕೆಳಗಡೆ ಹಾಕಿರ್ತಾರೆ, ಫಿಲ್ಟ್ರ್ ಒಳಗೆ ಹಾಕೋಬಿಟ್ಟು ಆಮೇಲೆ ಕ್ಲೀನಾಗಿ ಅಲ್ಲಾಡ್ತಾರೆ, ಕ್ಲೀನಾಗಿ ರಸ ಹಿಡಿತದೆ. ಅವಾಗ ಹಿಂಡ್ಬಿಟ್ಟು ಅದು ಡೆಸ್ಟ್ ಬರುತ್ತೆ, ಡೆಸ್ಟ್ ತೆಗೆದು ಕೆಳಗೆ ಬಿಸಾಕಿ ಸ್ವೀಟ್ ಚೆನ್ನಾಗಿ ಕುದಿಸಿದ್ರೆ ಅದೇ ಸ್ವೀಟ್ ಆಗೋದು. ಎಲ್ಲೂ ಹೋಗಿ ದುಡ್ಡು ಕೊಟ್ಟು ಏನು ತೊಗೊಂಬರೋದೇನು ಅವಶ್ಯಕತೆ ಇಲ್ಲ. ಇವು ಮಾತ್ರ ಕೊಟ್ಕೊಬೇಕು, ಅದು ಮನೇಲೇ ಮಾಡ್ಕೊಬೋದು. ಹುಣಸೆಹಣ್ಣು ಖಾರ ಮಾಮೂಲಿ ಮೆಣಸಿನ್ಕಾಯಿ, ಬೆಲ್ಲ, ಇದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮೂರೇ. ಎಲ್ಲರಿಗೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಈ ವಿಡಿಯೋ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಆದ್ರೆ ಇವ್ರು ಹೇಳ್ತಿರೋ ಇನ್ಫಾರ್ಮೇಶನ್ ತುಂಬಾನೇ ಉಪಯೋಗ ಆಗುವಂಥದ್ದು ಅಂತ ನಂಬ್ತೀನಿ. ಈಗ ಮುಂದೆ ಹೇಳೋ ಅವರ ಮಾತು ಕೇಳ್ತಾ ಇದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ. ಬೇರೆ ಏನಾದ್ರು ಕೆಲಸ ಮಾಡಿ ಇದೆ ಸರ್, ಮುಂಚೆ ಬೆಳಗಿಂದ ಮಾಡ್ತಾ ಇದ್ದೆ, ಇವಾಗ ಜಾಸ್ತಿ ಪೈನ್ ಆಗಿರೋದ್ರಿಂದ ಸಂಜೆ ಟೈಮ್ ಅಷ್ಟೇ ಮಾಡ್ತಾ ಇರೋದು. ಏಜ್ ಆಯ್ತಾ ಬರ್ತಾ ಇದೆ ಸರ್, ಯುವಕರಿದ್ದಂಗೆ ಇರೋಕ್ಕಾಗಲ್ಲ, ಅದಂತೂ ಸತ್ಯ. ಹೇಳ್ತೀನಿ ಕೇಳಿ, ವಯಸ್ಸಿದ್ದಾಗ್ಲೇ ದುಡಿಬೇಕು. ಇವಾಗ ನಾವು ಮುಂಚೆ ಎಲ್ಲ ಬೆಳಗಿಂದ ಎಲ್ಲ ಮಾಡಿ ನಿಂತು, ಇವಾಗ ಕಾಲು ರಾತ್ರಿ ಹೋಗಿ ಮಲಗೋರು ಸಾಕು ಅನ್ನಂಗೆ ಆಗಿರುತ್ತೆ. ಏನು ದೊಡ್ಡ ಕಂಪ್ನಿ ಅಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲ, ಏನು ಬರುತ್ತೋ ಅದ್ರಲ್ಲಿ ಆದಾಯ ಬೇಗ ಸಂಪಾದನೆ ಮಾಡ್ಕೊಬೇಕು, ಕೂಡಿಟ್ಕೊಬೇಕು. ಸರ್ ನೀವೇನೇ ಕೂಡಿಕ್ಕೊತೀನಿ ಅಂದ್ರು ಅಷ್ಟೇನೆ ಸರ್, ಎಷ್ಟು ಸಿಗ್ಬೇಕು ಅಷ್ಟೇ ಸಿಗೋದು. ಪಾದಯಾತ್ರೆ ಬರ್ತಾರಲ್ಲ, ಅವ್ರಿಗೆ ನಮ್ಮ ಕೈಲಾಗಿದ್ದು ನಾವು ಕೊಡ್ತೀವಿ. ನಾವು ಒಬ್ಬರೇ ದಿನ ಅಲ್ಲ ಸರ್, ಕೈಲಾಗಿ ಸಹಾಯ ನಾವು ಮಾಡ್ತಾನೆ ಇರ್ತೀವಿ ಸರ್. ಎಲ್ಲ ಥರ ಕೆಲಸ ಮಾಡಿದ್ದೀನಿ. ಬೆಂಗಳೂರಿಗೆ ಬಂದು ಗಾರೆ ಕೆಲಸನೂ ಮಾಡಿದ್ದೀನಿ, ಫುಟ್ಪಾತಲ್ಲಿ ಮಲಗಿದ್ದೀವಿ, ಎದ್ದಿದ್ದೀವಿ, ಜೀವನ ಮಾಡಿದ್ದೀವಿ, ಫ್ಯಾಕ್ಟ್ರಿ ಮಾಡಿದ್ದೀವಿ. ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ ಅಲ್ಲೂ ಸುಸ್ತಾಗಿ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದ್ರೆ ಜನಗಳು ಬರೋದು, ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಜನಗಳು ಬರೋದು ಯಾರು ಇಲ್ಲ. ನಾಳೆ ಬರಲ್ಲ. ನೀವು ತಿಂತಾ ಇದ್ರೆ ಹೆಂಗೆ ಹೆಂಗೆ ಅನ್ನಿಸ್ತದೆ? ಸೂಪರ್ ಆಗಿತ್ತು, ಚೆನ್ನಾಗಿದೆ. ಅದಕ್ಕೆ ತಾನೇ ನಾವು ಬಂದಿರೋದು ಸತಿ. ಹೋಸತಿ ತೊಗೊಂಡಿದ್ವಲ್ಲ ಪೈನಾಪಲ್, ಅದು ಚೆನ್ನಾಗಿದೆ. ಮೊನ್ನೆ ನಿಮ್ಮ 4 ಜನ ಬಂದಿದ್ರಪ್ಪ ಅವರು. ನಾವೇ ಹಾಂ, ಎಲ್ಲ ಪೈನಾಪಲ್ ಹೇಳೋದು ಮತ್ತೆ ಬಂದ್ರೆ ಅಂತಂದ್ರಲ್ಲ. ನಾವು ಕಾರ್ತಿಕ್ ಬಂದಾಗ ತೊಗೊಂಡಿದ್ವಲ್ಲ ಪೈನಾಪಲ್. ಇನ್ನೊಂದು ಆದ್ಮೇಲೆ ಈಗ ಮೊನ್ನೆ ಬಂದಿರಿ. ನಾವು ಮೊನ್ನೆ ಬಂದಿದ್ವಿ. ನಾವು ಹೋಗಿ ಹೇಳಿದ್ವಿ ಪೈನಾಪಲ್ ಸೂಪರ್ ಆಗಿದೆ, ನೀವು ಹೋಗಿ ತೊಗೊಂಡ್ರಿ. ಇಲ್ಲೇ ಆಗಲಿ ಕ್ವಾಲಿಟಿ ಚೆನ್ನಾಗಿ ಕೊಟ್ಟರೆ ಕ್ವಾಲಿಟಿ ಕೊಡುತ್ತೆ. ಹಾಂ ನಿಜ, ಅದು ನಿಜ. ಮೇನ್ ಅದೇನೆ. ಇಲ್ಲೊಂದು ಕೊಟ್ಟಿತ್ತು, ಅಷ್ಟು ಚೆನ್ನಾಗಿ ಮಾಡೋದು ಕೊಟ್ಟು, ಬಟ್ಟ ಚೆನ್ನಾಗಿದೆ, ಚೆನ್ನಾಗಿ ಮಾಡೋದು ಕೊಟ್ಟು ನಮ್ಮ ಮನೆ ಕಡೆ ಇತ್ತು. ನಂತರ ಮೇಲೆ ಪಕ್ಕ ಚೆನ್ನಾಗಿ ಮಾಡ್ತಿದ್ದ, ಇವತ್ತು ಮಾರ್ಕೊಂಬಿಟ್ಟ. ಹಾಂ, ಇದಿಲ್ಲ, ಕ್ವಾಲಿಟಿ ಇಲ್ಲ. ಹಾಂ ಹೌದು, ಟೇಸ್ಟ್ ಇಲ್ಲ. ಕೊಟ್ಬಿಟ್ಟು ಅಲ್ಲೆಲ್ಲ ಬೇಕ್ರಿ ಮಾಡ್ಕೊಂಡು ಕೊಟ್ಕೊಳ್ಳಿ. ಏನಿಲ್ಲ ಅಂದರೆ ಹಾಂ, ಜನ ಸಪೋರ್ಟ್ ಮಾಡೋಲ್ಲ. ಒಂದು ಬಟ್ಟ ಒಳ್ಳೆ ಬಟ್ಟ ಇದ್ದ ಚೆನ್ನಾಗಿ ಮಾಡೋರು, ಚೆನ್ನಾಗಿತ್ತು, ಒಳ್ಳೆ ರಶ್ ಆಗೋದು. ಫಿಲಮ್ ಶೂಟಿಂಗ್ ಅವರೆಲ್ಲ ತಗೊಂಡೋಗೋರು ಅವ್ರ ತವ, ಅಷ್ಟು ತಗೊಂಡೋಗೋರೆಲ್ಲ ಮಾಡೋರು. ಆಮೇಲೆ ನಂದಿನಿ ಬರ್ತವರು, ಲಾಡ್ಜವರೆಲ್ಲ ತಗೊಳ್ಳೋರು. ಏನಿಲ್ಲ. ಸರ್ ಮಾಡಿ ಅಂತ ನಾನು ಹೇಳಲ್ಲ, ಮಾಡಿ ಪರವಾಗಿಲ್ಲ, ಮಾಡೋದ್ರು ಅಂದರೆ ಹೊರಗಡೆ ಜಾಗ ಯಾರಿಗೂ ಕಾಂಪಿಟೇಷನ್ ಕೊಡ್ದಂಗೆ ಮಾಡಿದ್ರೆ ಅವ್ರಿಗೂ ಅನುಕೂಲ, ಮಾಡೋರಿಗೂ ಅನುಕೂಲ. ಹೌದಲ್ವಾ? ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನಾನು ಪಕ್ಕಕ್ಕೆ ಬಂದು ಮಾಡ್ತೀನಿ ಅಂದರೆ ಯಾರು ತಾನೇ ಬಿಡ್ತಾರೆ? ವರ್ಷಾನುಗಟ್ಲೆಯಿಂದ ಇರ್ತಾರೆ. ಅವ್ರ ಕಮಿಟ್ಮೆಂಟ್ಗಳು, ಅವರ ಇದು ಮಾಡಲಿ, ಹೊರಗಡೆ ಹೋಗಿ ಮಾಡಲಿ, ಬೇಡ ಅನ್ನಲ್ಲ, ಯಾರೂ ಅನ್ನಲ್ಲ. ಯಾವ್ದು ಗಾಡಿ ಇಲ್ಲ ಆ ಗಾಡಿ ಹತ್ರ ಹೋಗಿ ಅಲ್ಲಿ ನೋಡಿ ನಿಂತ್ಕೊಂಡು, ಈ ಗಾಡಿ ಇಲ್ಲಿಲ್ಲಪ್ಪ, ಇದು ಮಾಡಿದ್ರೆ ನಡೀತದೆ ಅಂತ ಹೋಗಿ ಹಾಕ್ಕೊಂಡು ಮಾಡ್ಬೋದು. ಹೊರತು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಬೇಜಾರಾಗೇ ಆಗುತ್ತೆ. ಸ್ನೇಹಿತರೆ, ಇದು ನನ್ನ ಕೆಲವು ಪ್ರಯತ್ನಗಳಲ್ಲಿ ಒಂದು ಪ್ರಯತ್ನ.
ತಪ್ಪಿದ್ದಲ್ಲಿ ಕ್ಷಮಿಸಿಬಿಡಿ. ಈ ವಿಡಿಯೋ ಶೇರ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಆದ್ರೆ ದಿನನಿತ್ಯ ಓಡಾಡೋ ಹಾದಿಯಲ್ಲಿ ಒಬ್ಬ ವ್ಯಕ್ತಿಯ ಜೀವನದ ಏಳು ಬೀಳು, ಅವನ ಪ್ರಯತ್ನ, ಅವನ ಪರಿಶ್ರಮ, ಸೋಲು ಗೆಲುವು, ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಬೇಕು ಅನ್ನೋ ಒಂದು ಭರವಸೆ, ಹಠ ಎಲ್ಲರಿಗೂ ಗೊತ್ತಾಗಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು.